ನಾವು ಪ್ರತಿದಿನ ಊಟ ಮಾಡ್ತೀವಿ ಅಲ್ವಾ? ಆದ್ರೆ ನಾವು ಬಾಯಿಗೆ ಹಾಕೋ ಆ ಒಂದೇ ಒಂದು ತುತ್ತು ನಮ್ಮ ದೇಹದೊಳಗೆ ಸುಮಾರು 30 ಅಡಿ ಉದ್ದದ ಎಂಥ ಒಂದು ನಂಬಲಾಗದ ಪಯಣವನ್ನ ಶುರು ಮಾಡುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದೀರಾ? ಬನ್ನಿ, ಆ ರೋಲರ್ ಕೋಸ್ಟರ್ ಪಯಣದ ಪ್ರತಿಯೊಂದು ತಿರುವನ್ನೂ ಒಟ್ಟಿಗೆ ನೋಡೋಣ. ಸರಿ, ಒಂದು ಚಪಾತಿಯ ತುತ್ತನ್ನ ಕಲ್ಪಿಸ್ಕೊಳ್ಳಿ. ಅದನ್ನ ಬಾಯಿಗೆ ಹಾಕಿದ ಆ ಕ್ಷಣದಿಂದಲೇ ಒಂದು ಅದ್ಭುತ ಜೈವಿಕ ಯಂತ್ರದೊಳಗೆ ಅದರ ಜರ್ನಿ ಶುರುವಾಗುತ್ತೆ. ಈ ಪಯಣದ ಕೊನೆಗೆ ಏನಾಗುತ್ತೆ ನೋಡೋಣ ಬನ್ನಿ. ಈ ಇಡೀ ಪಯಣವನ್ನ ನಾವು 5 ಮುಖ್ಯ ಹಂತಗಳಾಗಿ ವಿಂಗಡಿಸಬಹುದು. ಮೊದಲು ಆಹಾರವನ್ನ ಒಳಗೆ ತೆಗೆದುಕೊಳ್ಳೋದು ಅಂದ್ರೆ ಸೇವನೆ, ಆಮೇಲೆ ಅದನ್ನ ಉಡೆಯೋದು ಅಂದ್ರೆ ಜೀರ್ಣಕ್ರಿಯೆ, ಆಮೇಲೆ ಅದರಲ್ಲಿರೋ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದು, ಆ ಶಕ್ತಿಯನ್ನ ನಮ್ಮ ದೇಹ ಬಳಸ್ಕೊಳ್ಳೋದು, ಮತ್ತು ಕೊನೆಗೆ ಬೇಡವಾದ ತ್ಯಾಜ್ಯವನ್ನ ಹೊರಹಾಕೋದು. ಇದೇ ನೋಡಿ ನಮ್ಮ ಇವತ್ತಿನ ಪಯಣದ ರೋಡ್ ಮ್ಯಾಪ್. ನಮ್ಮ ಪಯಣ ಶುರುವಾಗೋದೇ ಇಲ್ಲಿಂದ, ನಮ್ಮ ಬಾಯಿಂದ. ಇದು ಕೇವಲ ಆಹಾರವನ್ನ ಒಳಗೆ ಕಳಿಸೋ ಗೇಟ್ ಅಲ್ಲ, ಬದಲಿಗೆ ಜೀರ್ಣಕ್ರಿಯೆಯ ಪ್ರಕ್ರಿಯೆ ಶುರುವಾಗೋ ಮೊದಲ ಕಾರ್ಯಾಗಾರನೇ ಇದು. ನೋಡಿ, ಬಾಯಲ್ಲಿ ನಮ್ಮ ಹಲ್ಲುಗಳು ಆಹಾರವನ್ನ ಮೆಕ್ಯಾನಿಕಲ್ ಆಗಿ ಪುಡಿ ಮಾಡಿದ್ರೆ, ಅದೇ ಸಮಯದಲ್ಲಿ ನಮ್ಮ ಜೊಲ್ಲು ರಸದಲ್ಲಿರೋ ಕಿಣ್ವಗಳು ಅಂದ್ರೆ ಎಂಜೈಮ್ಸ್ಗಳು ಮೊದಲ ರಾಸಾಯನಿಕ ದಾಳಿಯನ್ನ ಶುರು ಮಾಡ್ತವೆ, ವಿಶೇಷವಾಗಿ ಪಿಷ್ಟದ ಮೇಲೆ. ಆಮೇಲೆ ಈ ಆಹಾರದ ಮುದ್ದೆ ಅನ್ನನಾಳದ ಕಡೆಗೆ ತನ್ನ ಪಯಣವನ್ನ ಮುಂದುವರಿಸುತ್ತೆ. ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಏನಂದ್ರೆ, ಆಹಾರ ಗುರುತ್ವಾಕರ್ಷಣೆಯಿಂದ ಹಾಗೆಯೇ ಕೆಳಗೆ ಬೀಳೋದಿಲ್ಲ. ಬದಲಿಗೆ ಅನ್ನನಾಳದ ಸ್ನಾಯುಗಳು ಅಲೆಯ ಹಾಗೆ ಸಂಕುಚಿತಗೊಂಡು ಒಂದು ಟೂತ್ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟ್ ಹೇಗೆ ಹೊರಗೆ ಬರುತ್ತೋ ಹಾಗೆ ಆಹಾರವನ್ನ ವ್ಯವಸ್ಥಿತವಾಗಿ ಹೊಟ್ಟೆಯ ಕಡೆಗೆ ತಳ್ಳುತ್ತವೆ. ಈ ಅದ್ಭುತ ಚಲನೆಗೆ ಪರಿಸ್ಟಾಲಿಸಿಸ್ ಅಂತ ಕರೆಯೋದು. ಅನ್ನನಾಳದ ಕೊನೆಯಲ್ಲಿ ನಮ್ಮ ಆಹಾರ ಈಗ ಹೊಟ್ಟೆ ಅನ್ನೋ ಒಂದು ಮಸ್ಕ್ಯುಲರ್ ಬ್ಯಾಗ್ ಅನ್ನು ತಲುಪುತ್ತೆ. ಇಲ್ಲಿ ಮುಂದಿನ 3-4 ಗಂಟೆಗಳ ಕಾಲ ಆಹಾರ ಶಕ್ತಿಯುತವಾದ ಜೀರ್ಣಕಾರಿ ರಸಗಳ ಜೊತೆ ಸೇರಿ ಒಂದು ರೀತಿ ಮಿಕ್ಸರ್ ಗ್ರೈಂಡರ್ ತರ ಚೆನ್ನಾಗಿ ಕಡೆಯಲ್ಪಡುತ್ತೆ. ಹೊಟ್ಟೆಯೊಳಗಿನ ಸಿಸ್ಟಮ್ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್. ಒಂದು ಕಡೆ ಹೈಡ್ರೋಕ್ಲೋರಿಕ್ ಆಮ್ಲ ಆಹಾರದಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ, ಜೊತೆಗೆ ಪ್ರೋಟೀನ್ಗಳನ್ನ ಜೀರ್ಣ ಮಾಡೋ ಪೆಪ್ಸಿನ್ ಅನ್ನೋ ಎನ್ಸೈಮ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ಆದ್ರೆ ಮತ್ತೊಂದು ಕಡೆ ಶ್ಲೇಷ್ಮ ಅನ್ನೋ ಒಂದು ಲೋಳೆಯಂತಹ ಪದರ ಈ ಸ್ಟ್ರಾಂಗ್ ಆಸಿಡ್ನಿಂದ ಹೊಟ್ಟೆಯ ಗೋಡೆಗಳಿಗೆ ಏನೂ ಹಾನಿಯಾಗದ ಹಾಗೆ ರಕ್ಷಣೆ ಕೊಡುತ್ತೆ. ಒಂಥರ ಸ್ವಯಂ ರಕ್ಷಣೆಯ ಒಂದು ಪರ್ಫೆಕ್ಟ್ ಉದಾಹರಣೆ ಅಲ್ವಾ? ಸರಿ, ಹೊಟ್ಟೆಯಿಂದ ಹೊರತು ನಮ್ಮ ಆಹಾರ ಈಗ ಜೀರ್ಣಕ್ರಿಯೆಯ ಪ್ರಮುಖ ಕೇಂದ್ರವಾದ ಸಣ್ಣ ಕರುಳನ್ನ ಪ್ರವೇಶಿಸುತ್ತೆ. ಇದನ್ನ ನಮ್ಮ ದೇಹದ ಕೆಮಿಕಲ್ ಫ್ಯಾಕ್ಟರಿ ಅಂತಾನೆ ಕರೀಬಹುದು, ಯಾಕಂದ್ರೆ ನಿಜವಾದ ಜೀರ್ಣಕ್ರಿಯೆ ನಡೆಯೋದೇ ಇಲ್ಲಿ. ಹೌದು, ನಾವು ತಿಂದ ಆಹಾರದಲ್ಲಿರೋ ಬಹುತೇಕ ಎಲ್ಲಾ ಪೋಷಕಾಂಶಗಳನ್ನ ಪೂರ್ತಿಯಾಗಿ ಒಡೆದು ಹೀರಿಕೊಳ್ಳೋ ಜಾಗನೇ ಈ ಉದ್ದವಾದ ಸುರುಳಿಯಾಕಾರದ ಅಂಗ. ಇದು ನಮ್ಮ ದೇಹದ ಅತ್ಯಂತ ಬ್ಯುಸಿಯಾಗಿರೋ ಡಿಪಾರ್ಟ್ಮೆಂಟ್ ಅನ್ಬೋದು. ಆದರೆ ಸಣ್ಣ ಕರುಳು ಈ ದೊಡ್ಡ ಕೆಲಸವನ್ನ ಒಂಟಿಯಾಗಿ ಮಾಡಲ್ಲ. ಅದಕ್ಕೊಂದು ಸೂಪರ್ ಟೀಮ್ ಇದೆ. ಪಿತ್ತಜನಕಾಂಗ, ಮೇದೋಜೀರ್ಣಕ ಗ್ರಂಥಿ ಮತ್ತು ಕರಳಿನ ಗೋಡೆಗಳು ಪ್ರತಿಯೊಂದು ತನ್ನದೇ ಆದ ಸ್ಪೆಷಲ್ ಜ್ಯೂಸ್ಗಳನ್ನ ಕಳಿಸಿ ಆಹಾರವನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡೋಕೆ ಹೆಲ್ಪ್ ಮಾಡ್ತವೆ. ಇಲ್ಲಿ ಪಿತ್ತರಸದ ಪಾತ್ರ ತುಂಬಾನೇ ವಿಶೇಷ. ಅದರಲ್ಲಿ ಎಂಜೈಮ್ಸ್ಗಳೇ ಇರಲ್ಲ, ಆದ್ರೆ ಅದು ದೊಡ್ಡ ಕೊಬ್ಬಿನ ಉಂಡೆಗರನ್ನ ನಾವು ಸೋಪ್ ಹಾಕಿ ಕೈ ತೊಳೆದಾಗ ಕೊಳೆ ಹೇಗೆ ಸಣ್ಣ ಸಣ್ಣ ಕಣಗಳಾಗುತ್ತೋ ಹಾಗೆ ಒಡೆಯುತ್ತೆ. ಈ ಪ್ರಕ್ರಿಯೆಗೆ ಎಮಲ್ಸೀಕರಣ ಅಂತ ಹೇಳ್ತಾರೆ. ಇದು ಕೊಬ್ಬನ್ನ ಜೀರ್ಣ ಮಾಡೋ ಲೈಪೇಸ್ ಅನ್ನೋ ಎಂಜೈಮ್ನ ಕೆಲ್ಸವನ್ನ ಸುಲಭ ಮಾಡುತ್ತೆ. ಹಾಗಾದ್ರೆ ಈ ಎಲ್ಲಾ ಕಿಣ್ವಗಳು, ಈ ರಸಗಳು ಇಷ್ಟೆಲ್ಲ ಕೆಲಸ ಮಾಡೋದಾದ್ರೂ ಯಾಕೆ? ಉದ್ದೇಶ ತುಂಬಾ ಸಿಂಪಲ್. ನಾವು ತಿಂದ ಕಾಂಪ್ಲೆಕ್ಸ್ ಆಹಾರವನ್ನ ನಮ್ಮ ದೇಹದ ಕೋಟ್ಯಾಂತರ ಜೀವಕೋಶಗಳು ಸುಲಭವಾಗಿ ಬಳಸ್ಕೊಳ್ಬಹುದಾದ ಸಣ್ಣ ಸಣ್ಣ ಸರಳ ಅಣುಗಳಾಗಿ ಪರಿವರ್ತಿಸೋದು. ಈ ಇಡೀ ಜೀರ್ಣಕ್ರಿಯೆ ಅನ್ನೋ ಪ್ರಾಸೆಸ್ ಮುಗಿದಾಗ ನಾವು ತಿಂದ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ, ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಮತ್ತು ಕೊಬ್ಬುಗಳು ಕೊಬ್ಬಿನಾಮ್ಲಗಳು ಮತ್ತು ಗ್ಲಿಸರಾಲ್ ಆಗಿ ಬದಲಾಗ್ತವೆ. ಇವೇ ನೋಡಿ ನಮ್ಮ ದೇಹದ ನಿಜವಾದ ಇಂಧನ ಮತ್ತು ಬಿಲ್ಡಿಂಗ್ ಬ್ಲಾಕ್ಗಳು. ಓಕೆ, ಆಹಾರವನ್ನ ಯಶಸ್ವಿಯಾಗಿ ಸಣ್ಣ ಸಣ್ಣ ಅಣುಗಳಾಗಿ ಒಡೆಯಲಾಯಿತು. ಆದರೆ ಅತೀ ಮುಖ್ಯವಾದ ಪ್ರಶ್ನೆ ಈಗ ಶುರುವಾಗತ್ತೆ. ಈ ಅಮೂಲ್ಯವಾದ ಇಂಧನದ ಅಣುಗಳನ್ನ ರಕ್ತಕ್ಕೆ ಸೇರಿಸಿ ಇಡೀ ದೇಹಕ್ಕೆ ಶಕ್ತಿ ಕೊಡೋದು ಹೇಗೆ? ಈ ಸಂಖ್ಯೆಯನ್ನ ಗಮನಿಸಿ, ಲಕ್ಷಾಂತರ. ಈ ಹೀರಿಕೊಳ್ಳೋ ಕೆಲ್ಸ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಣ್ಣ ಕರುಳಿನ ಒಳಗೆ ಒಂದು ಸೀಕ್ರೆಟ್ ವೆಪನ್ ಇದೆ. ಅದು ಒಂದಲ್ಲ, ಎರಡಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿದೆ. ಆ ಲಕ್ಷಾಂತರ ರಚನೆಗಳೇ ವಿಲಿ. ಇವು ಸಣ್ಣ ಕರುಳಿನ ಒಳಗೋಡೆಗಳಲ್ಲಿರೋ ಸಣ್ಣ ಸಣ್ಣ ಬೆರಳಿನ ಹಾಗೆ ಇರೋ ಭಾಗಗಳು. ಇದರ ಮುಖ್ಯ ಕೆಲಸ ಏನಂದ್ರೆ, ಹೀರಿಕೊಳ್ಳೋಕೆ ಇರೋ ಜಾಗವನ್ನ
ಅಂದ್ರೆ ಸರ್ಫೇಸ್ ಏರಿಯಾವನ್ನ 100 ಪಟ್ಟು ಜಾಸ್ತಿ ಮಾಡೋದು. ಎಷ್ಟು ಜಾಸ್ತಿ ಅಂದ್ರೆ ಒಂದು ಟೆನಿಸ್ ಕೋರ್ಟಷ್ಟು ಜಾಗವನ್ನ ಈ ಸಣ್ಣ ಕರುಳಿನಲ್ಲಿ ಹಿಡಿದಿಟ್ಟ ಹಾಗೆ. ರಕ್ತದ ಮೂಲಕ ಈ ಪೋಷಕಾಂಶಗಳು ದೇಹದ ಪ್ರತಿಯೊಂದು ಜೀವಕೋಶವನ್ನು ತಲುಪುತ್ತವೆ. ನಾವು ಓಡಾಡೋಕೆ, ಯೋಚನೆ ಮಾಡೋಕೆ, ಯಾಕೆ ನಮ್ಮ ದೇಹದಲ್ಲಿರೋ ಗಾಯ ವಾಸಿಯಾಗೋಕೆ, ಹೀಗೆ ಪ್ರತಿಯೊಂದಕ್ಕೂ ಬೇಕಾದ ಶಕ್ತಿ ಸಿಗೋದು ಇಲ್ಲಿಂದಲೇ. ಜೀರ್ಣಕ್ರಿಯೆಯ ನಿಜವಾದ ಉದ್ದೇಶವೇ ಈ ಸ್ವಾಂಗೀಕರಣ. ಸರಿ, ಪೋಷಕಾಂಶಗಳೆಲ್ಲ ದೇಹ ಸೇರಿತು. ನಮ್ಮ ಆಹಾರದ ಪ್ರಯಾಣ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಹಾಗಾದ್ರೆ ಜೀರ್ಣವಾಗದೆ ಉಳಿದಿರೋ ಆಹಾರದ ಕಥೆ ಏನು? ಜೀರ್ಣವಾಗದ ಆಹಾರ ಈಗ ದೊಡ್ಡ ಕರುಳನ್ನ ಪ್ರವೇಶಿಸುತ್ತೆ. ಇದು ನಮ್ಮ ದೇಹದ ರೀಸೈಕ್ಲಿಂಗ್ ಕೇಂದ್ರದ ಹಾಗೆ. ಇಲ್ಲಿ ಆ ತ್ಯಾಜ್ಯದಿಂದ ಕೊನೆ ಹನಿ ನೀರನ್ನು, ಬೇಕಾಗಿರೋ ಲವಣಗಳನ್ನು ಮರಳಿ ಹೀರ್ಕೊಳ್ಳಲಾಗತ್ತೆ. ನಂತರ ಉಳಿದ ಘನತ್ಯಾಜ್ಯ ಗುದನಾಳದಲ್ಲಿ ಸಂಗ್ರಹವಾಗುತ್ತೆ. ಮತ್ತು ಕೊನೆಯದಾಗಿ ಗುದದ್ವಾರದ ಮೂಲಕ ಈ ತ್ಯಾಜ್ಯವನ್ನು ದೇಹದಿಂದ ಹೊರಹಾಕಲಾಗುತ್ತೆ. ಈ ಪ್ರಕ್ರಿಯೆಯೇ ವಿಸರ್ಜನೆ. ಇದರೊಂದಿಗೆ ಬಾಯಿಗೆ ಹಾಕಿದ ಆ ಒಂದು ತುತ್ತಿನ ಅದ್ಭುತ ಪ್ರಯಾಣ ಇಲ್ಲಿಗೆ ಅಧಿಕೃತವಾಗಿ ಮುಗಿಯುತ್ತೆ. ನೋಡಿದ್ರಲ್ಲ, ಒಂದೇ ಒಂದು ತುತ್ತಿನ ಪಯಣ ಎಂಥ ಅದ್ಭುತ ಮತ್ತು ಸಂಕೀರ್ಣವಾದದ್ದು ಅಂತ. ನಮ್ಮ ಅರಿವಿಗೆ ಬರದ ಹಾಗೆ ನಮ್ಮ ದೇಹದೊಳಗೆ ಇಂತಹದೊಂದು ಅದ್ಭುತ, ಪರ್ಫೆಕ್ಟ್ ಆಗಿ ಕೆಲಸ ಮಾಡೋ ಫ್ಯಾಕ್ಟ್ರಿ ಇದೆ ಅಲ್ವಾ? ಆದರೆ ಪ್ರಶ್ನೆ ಇಷ್ಟೇ, ಇಷ್ಟು ಅದ್ಭುತವಾದ ಈ ಸಿಸ್ಟಮ್ಗೆ ನಾವು ಸರಿಯಾದ ಇಂಧನವನ್ನ, ಅಂದ್ರೆ ಸರಿಯಾದ ಆಹಾರವನ್ನ ಕೊಡ್ತಾ ಇದೀವಾ?